ಧನು ರಾಶಿ ಗುರು ಆದಿತ್ಯ ರಾಜಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರು ಮತ್ತು ಸೂರ್ಯದೇವರಿರುವರು ಸದ್ಯ ವಿಶೇಷ ಸಂಯೋಜನೆ ಹೊಂದುವುದರ ಮೂಲಕ ಅತ್ಯಪರೂಪದ ರಾಜಯೋಗವೊಂದನ್ನು ನಿರ್ಮಿಸಿದ್ದು, ಇಲ್ಲಿ ಈ ರಾಜಯೋಗದ ವಿಶೇಷತೆಗಳೇನು, ಜೊತೆಗೆ ಇಲ್ಲಿ ಈ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರಸ್ತುತ ದೇವತೆಗಳ ದೇವ ಗುರು ಗ್ರಹವು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದು, ಈಗ ಜೂನ್ ತಿಂಗಳಿನ 15ನೇ ತಾರೀಕಿನ ದಿನದಂದು ಸೂರ್ಯದೇವನು ಸಹ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಿರುವನು. ಹೀಗಾಗಿ ಇಲ್ಲಿ ಜೂನ್ ತಿಂಗಳಿನ 15ನೇ ತಾರೀಕಿನಿಂದಲೇ ಮಿಥುನ ರಾಶಿಯಲ್ಲಿ ಗುರು ಮತ್ತು ಸೂರ್ಯದೇವನ ಸಂಯೋಜನೆ ಉಂಟಾಗಿದ್ದು, ಈ ಮೂಲಕ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಈ ರಾಜಯೋಗವು ಬಹುತೇಕ ಜುಲೈ ತಿಂಗಳಿನ 15ನೇ ತಾರೀಕಿನವರೆಗೂ ಮುಂದುವರೆಯಲಿದೆ. ಹಾಗಾದರೆ ಬನ್ನಿ, ಇಲ್ಲಿ ಜೂನ್ ತಿಂಗಳಿನ 15ನೇ ತಾರೀಕಿನ ನಂತರದಲ್ಲಿ ರೂಪುಗೊಳ್ಳುತ್ತಲಿರುವ ಸೂರ್ಯ ಗುರುವಿನ ಗುರುಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ಪ್ರಸ್ತುತ ಸೂರ್ಯ ಮತ್ತು ಗುರು ಗ್ರಹಗಳೆರಡೂ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ಸಂಯೋಜನೆ ಹೊಂದುವುದರ ಮೂಲಕ ಧನು ರಾಶಿಯ ಸಪ್ತಮ ಭಾವದಲ್ಲಿ ಅತ್ಯಂತ ವಿಶೇಷ ಪ್ರಖರತೆಯನ್ನ ಬೀರಲಿರುವರು. ಇಲ್ಲಿ ಸಪ್ತಮ ಭಾವದಲ್ಲಿ ಗುರುಆದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಖಂಡಿತ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೂ ಸಮೃದ್ಧಿಯ ಫಲಗಳನ್ನು ಹೊತ್ತು ಬರಲಿದೆ. ಈ ವಿಶೇಷ ಸಮಯದಲ್ಲಿ ಸೂರ್ಯ ಗುರುವಿನ ವಿಶೇಷ ಗೋಚರದ ಕಾರಣ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಅತ್ಯಧಿಕ ಪ್ರಭಾವಗಳು ಕಂಡು ಬರಲಿವೆ. ಅಂದರೆ ಇಲ್ಲಿ ನೀವು ಆರ್ಥಿಕವಾಗಿ ಸದೃಢತೆ ಹೊಂದಲು ಅನೇಕ ಅವಕಾಶಗಳು ಲಭಿಸಲಿವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದೇ ಆದರೆ ಅಧಿಕ ಧನಲಾಭದ ಯೋಗ ಉಂಟಾಗಲಿದೆ. ಇಲ್ಲಿ ಆರ್ಥಿಕ ಸ್ಥಿತಿಯ ಕಾರಕನಾಗಿರುವ ಗುರುದೇವ ಮತ್ತು ಆತ್ಮವಿಶ್ವಾಸದ ಕಾರಕನಾಗಿರುವ ಸೂರ್ಯದೇವರಿರುವರು ಸ್ವತಃ ನಿಮ್ಮ ಲಾಭಭಾವದಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರಖರತೆ ಮತ್ತು ದೃಢ ಮನಸ್ಥಿತಿಯನ್ನ ಕರುಣಿಸಲಿದೆ. ಇದರಿಂದಾಗಿ ಇಲ್ಲಿ ನೀವು ಇಡುವ ಪ್ರತಿ ಹೆಜ್ಜೆಯೂ ಕೂಡ ಆತ್ಮವಿಶ್ವಾಸದಿಂದ ಕೂಡಿರುವುದಲ್ಲದೆ ಇಚ್ಛಾನುಸಾರದ ಫಲಗಳನ್ನು ಹೊಂದಲು ಸಹಕಾರಿಯಾಗಿರಲಿದೆ. ಇಲ್ಲಿ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳಿಂದಾಗಿ ನಿಮ್ಮಲ್ಲಿ ಧಾರ್ಮಿಕ ಆಸ್ಥೆಯೂ ಕೂಡ ಹೆಚ್ಚಾಗಲಿದೆ. ಇಲ್ಲಿ ನೀವು ಖಂಡಿತ ಧರ್ಮ ಕರ್ಮಗಳಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ. ದಾನ ಪುಣ್ಯದ ಕಾರ್ಯದಲ್ಲಿಯೂ ಮುಂದೆ ಇರಲಿದ್ದೀರಿ. ಈ ಮೂಲಕ ಇಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡು ಬರಲಿದ್ದೀರಿ. ಇಲ್ಲಿ ನೌಕರಿ ಮಾಡುವ ಜಾತಕವರ ಪಾಲಿಗೂ ವಿಶೇಷ ಕಾರ್ಯ ಯೋಜನೆಗಳು ಲಭಿಸಲಿವೆ. ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ಇರಬೇಕಿದ್ದು, ಇಲ್ಲಿ ನಿಮ್ಮ ಆಲಸ್ಯತವನ್ನು ತೊರೆಯಬೇಕು. ಈ ಅವಧಿಯಲ್ಲಿ ನೀವು ಕಾರ್ಯಸ್ಥಳದಲ್ಲಿ ಹೆಚ್ಚು ಜವಾಬ್ದಾರಿಗಳಿಗೆ ಹೆಗಲು ನೀಡಬೇಕಾಗಿ ಬರಲಿದೆ. ಇದರಿಂದಾಗಿ ಸಹಜವಾಗಿಯೇ ಇಲ್ಲಿ ನೀವು ಹೆಚ್ಚು ಪರಿಶ್ರಮ ಮಾಡಬೇಕಾಗುವುದು. ಪರಿಣಾಮ ಸ್ವರೂಪ ಇಲ್ಲಿ ನಿಮಗೆ ಅನೇಕ ಉಪಯುಕ್ತ ಫಲಗಳು ಖಂಡಿತ ಲಭಿಸಲಿದೆ. ಇಲ್ಲಿ ಗುರು ಮತ್ತು ಸೂರ್ಯದೇವನ ಸಂಯೋಜನೆಯು ನಿಮ್ಮ ಸ್ವಭಾವದಲ್ಲಿಯೂ ಪ್ರಖರತೆಯನ್ನು ಉಂಟು ಮಾಡುವುದರ ಜೊತೆಗೆ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನಿಮ್ಮನ್ನು ಹೆಚ್ಚು ಪ್ರಬಲರನ್ನಾಗಿಸಲಿದ್ದಾನೆ. ಇಲ್ಲಿ ಗುರುದೇವನ ವಿಶೇಷ ಅನುಗ್ರಹದ ಕಾರಣ ನೀವು ಹೆಚ್ಚು ವಿವೇಚನೆಗಳ ಮೂಲಕ ನಿಮ್ಮೆಲ್ಲ ಯೋಜನೆಗಳಲ್ಲಿ ತೊಡಗಿಕೊಳ್ಳಲು ನಿಮಗೆ ಸಾಧ್ಯವಾಗಲಿದೆ. ಇಲ್ಲಿ ನಿಮ್ಮ ಲಾಭ ಭಾವದಲ್ಲಿ ಸೂರ್ಯ ಮತ್ತು ಗುರುವಿನ ಸಂಯೋಜನೆಯೂ ಮೇಲಾಗಿ ಗುರುಆದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ನಿಮ್ಮನ್ನು ಹೆಚ್ಚು ಆತ್ಮವಿಶ್ವಾಸಿಗಳನ್ನಾಗಿಸಲಿದೆ. ಇಲ್ಲಿ ಗುರುದೇವನ ಅನುಗ್ರಹದ ಸುರಿಮಳೆ ಉಂಟಾಗುವುದು ನಿಮ್ಮನ್ನ ಧನ ಧಾನ್ಯದಿಂದಲೂ ಸಂಪನ್ನಗೊಳಿಸಬಹುದಾಗಿದೆ. ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಅಧಿಕ ಸಫಲತೆ ಹೊಂದುವ ಅವಕಾಶಗಳು ಲಭಿಸಲಿವೆ. ಇಲ್ಲಿ ಪ್ರತ್ಯೇಕ ದಿನಗಳಂದು ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ನೌಕರಿಯಲ್ಲಿಯೂ ವಿಶೇಷ ಉನ್ನತಿಯನ್ನ ನೀವು ಹೊಂದಬಹುದಾಗಿದೆ. ಇಲ್ಲಿ ರೂಪುಗೊಳ್ಳಲಿರುವ ಇತರೆ ಕೆಲ ವಿಶೇಷ ರಾಜಯೋಗದ ಪ್ರಭಾವಗಳು ನಿಮ್ಮ ಮೇಲೆ ಹಣದ ವರ್ಷಧಾರೆಯನ್ನೇ ಉಂಟು ಮಾಡಲಿದೆ. ಅಲ್ಲದೆ ಇಲ್ಲಿ ಗುರುಗ್ರಹದ ವಿಶೇಷ ದೃಷ್ಟಿ ನಿಮಗೆ ಅಧಿಕ ಲಾಭ ಕರುಣಿಸುವುದರಿಂದಾಗಿ ಇಲ್ಲಿ ನೀವು ಹಣದ ಉಳಿತಾಯ ಮಾಡುವಲ್ಲಿಯೂ ಶಕ್ತರಾಗಲಿದ್ದೀರಿ. ಇಲ್ಲಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆಯೂ ಈ ಸಮಯ ಹೆಚ್ಚು ಫಲಪ್ರದವಾಗಿರಲಿದ್ದು, ಇಲ್ಲಿ ಖಂಡಿತ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ಲಭಿಸಲಿದೆ. ಇಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರಿತು ನಡೆಯಲಿದ್ದಾರೆ. ಇಲ್ಲಿ ನಿಮ್ಮ ಜವಾಬ್ದಾರಿಗಳಿಗೆ ಅವರು ಕೂಡ ಹೆಗಲು ನೀಡಲಿದ್ದಾರೆ. ನೈತಿಕ ರೂಪದಲ್ಲಿ ನಿಮ್ಮ ಸಂಗಾತಿಯ ಸಹಕಾರ ನಿಮಗೆ ಲಭಿಸುವುದು ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಸಹ ಕರುಣಿಸಲಿದೆ. ಹೀಗಾಗಿ ಇಲ್ಲಿ ನೀವು ಮನೆ ಪರಿವಾರದ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ. ಇಲ್ಲಿ ಪ್ರೇಮಿ ಜಾತಕದವರು ಸಹ ಉತ್ತಮ ಫಲಗಳನ್ನು ಹೊಂದಿರಲಿದ್ದು, ಪರಸ್ಪರರ ಪ್ರತಿ ವಿಶ್ವಾಸವನ್ನು ಹೊಂದಲಿದ್ದಾರೆ. ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಮನೆ ಪರಿವಾರದ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ. ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ.
ವಿಶೇಷವಾಗಿ ಇಲ್ಲಿ ನಿಮ್ಮ ಪರಿವಾರ ಸದಸ್ಯರಬೇಕು ಬೇಡಗಳಿಗೂ ನೀವು ಸ್ಪಂದಿಸುವಂತೆ ಕಂಡುಬರಲಿದೆ. ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಖಂಡಿತ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿ ಉಂಟಾಗಬಹುದಾಗಿದೆ. ವೀಕ್ಷಕರೇ, ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಗುರುಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.